ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸು ಮತ್ತು ಕೆಲವೊಂದು ನ್ಯಾಚುರಲ್ ಬ್ಯೂಟಿ ಟಿಪ್ಸನ್ನು ನಿಮಗೆ ಹೇಳ್ತಿದ್ದೀನಿ. ಅದೇನು ಅಂತ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್. ಈಗ ಫಸ್ಟ್ ಟಿಪ್ ಏನಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾನು ನ್ಯಾಚುರಲ್ಲಾಗಿ ಮನೆಯಲ್ಲಿ ಯೂಸ್ ಮಾಡುವಂತಹ ಬ್ಯೂಟಿ ಟಿಪ್ ಅದೇನು ಅಂದರೆ ತೋರಿಸ್ತೀನಿ ಬನ್ನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಆ ಟಿಪ್ ಏನು ಅಂದರೆ ಬೀಟ್ರೋಟ್ ಪೌಡರನ್ನು ನಾನು ಮನೆಯಲ್ಲೇ ನ್ಯಾಚುರಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಅದನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕು ನಮ್ಮ ಫೇಸ್ಗೆ ಹಚ್ಕೊಳ್ಳೋಕ್ಕೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಫಸ್ಟು 1 ಸ್ಪೂನಷ್ಟು ನಾನು ಬೀಟ್ರೋಟ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ನೀರಾದರೂ ಹಾಕ್ಕೋಬೋದು, ಇಲ್ಲ ನಮ್ಮ ಫೇಸ್ ಇನ್ನೂ ಸ್ಮೂತಾಗಿ ಬರಬೇಕು ಅಂದರೆ ಹಾಲಾದರೂ ಹಾಕ್ಕೋಬೋದು. ಹಸಿ ಹಾಲು ಹಾಕಬೇಕು, ಕಾಯಿಸಿರೋದು ಬೇಡ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಫೇಸ್ ವಾಶನ್ನು ಮಾಡ್ಕೋಬೇಕು. ಫೇಸ್ ವಾಶನ್ನು ಮಾಡ್ಕೊಂಡ ನಂತರ ನಾವು ಈ ಫೇಸ್ ಪ್ಯಾಕನ್ನು ಹಚ್ಚಬೇಕು. ನಾವು ಯಾವುದೇ ಫೇಸ್ ಪ್ಯಾಕನ್ನು ಹಚ್ಚುವ ಮೊದಲು ಫೇಸ್ ವಾಶನ್ನು ಮಾಡ್ಕೋಬೇಕು. ಆ ನಂತರ ನಾವು ಫೇಸ್ ಪ್ಯಾಕನ್ನು ಹಚ್ಚಬೇಕು. ಈ ರೀತಿ ಕ್ಲೀನಾಗಿ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾನು ಈಗ ರಬ್ ಮಾಡ್ಕೊತೀನಿ. ಸ್ಕ್ರಬ್ ಥರ ನಾವು ರಬ್ ಮಾಡ್ಕೋಬೇಕು. ಈ ರೀತಿ 1-2 ನಿಮಿಷ ನಾವು ಸ್ಕ್ರಬ್ ಮಾಡ್ಕೋಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ಈ ರೀತಿ 2 ಕೈಯಿಂದನೂ ನಾನು ಇಲ್ಲಿ ಸ್ಮೂತಾಗಿ ನಿಧಾನಕ್ಕೆ ನಾವು ಸ್ಕ್ರಬ್ ಮಾಡ್ಕೋಬೇಕು. ಜೋರಾಗೆ ರಫಾಗೆ ನಾವು ರಬ್ ಮಾಡಬಾರ್ದು. ಅದಾದಮೇಲೆ ನಾನು ಇಲ್ಲಿ ಲಿಪ್ಸ್ ಕೂಡ ಅಪ್ಲೈ ಮಾಡ್ಕೊತಿದ್ದೀನಿ. ಯಾಕಂದರೆ ನಮ್ಮ ಲಿಪ್ಸ್ ಏನಾದರೂ ಬ್ಲ್ಯಾಕ್ ಆಗಿ ಪಿಗ್ಮೆಂಟೇಷನ್ ಏನಾದರೂ ಜಾಸ್ತಿ ಇದ್ದರೆ ಈ ರೀತಿ ಮನೇಲಿ ಮಾಡ್ಕೊಂಡಿರುವಂಥ ನ್ಯಾಚುರಲ್ ಪೌಡರಿಂದ ನಾವು ಲಿಪ್ಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಬೀಟ್ರೋಟ್ ಪೌಡರು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಫೇಸು ತುಂಬ ಗ್ಲೋಯಿಂಗ್ ಆಗಿ ಬ್ರೈಟಾಗಿ ಕಾಣಿಸುತ್ತೆ. ನಮ್ಮ ಫೇಸ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಹಾಗೂ ಲಿಪ್ಸ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ನು ಬ್ಲ್ಯಾಕ್ನೆಸ್ ಎಲ್ಲ ಕ್ಲೀನ್ ಹೋಗಿ ನಮಗೆ ರೆಡ್ಡಿಶ್ ಥರ ಆಗುತ್ತೆ. ಈ ರೀತಿ ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ಆನಂತರ ಮಿಕ್ಕಿರುವಂಥ ಪ್ಯಾಕನ್ನು ಸಹ ನಾನು ಕ್ಲೀನಾಗಿ ಈ ರೀತಿ ಆ ಪೌಡರನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ನಾನು ಫೇಸ್ಗೆ ಯಾವ ರೀತಿ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನೀವು ಕೂಡ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಎಲ್ಲೂ ಗ್ಯಾಪ್ ಇಲ್ದಿರ ಕ್ಲೀನಾಗಿ ಫೇಸ್ ಮೇಲೆ ಆ ಪ್ಯಾಕನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿದ ನಂತರ ಒಂದು 5 ನಿಮಿಷ ನಾವು ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಇದನ್ನು ಡ್ರೈ ಆದ ನಂತರ ನೋಡಿ, ನಮ್ಮ ಫೇಸ್ ಮೇಲೆ ತುಂಬ ಕ್ಲೀನಾಗಿ ಡ್ರೈ ಆಗಿಬಿಟ್ಟಿದೆ. ಇದನ್ನು ನೀಟಾಗಿ ನಾವು ನಾರ್ಮಲ್ ವಾಟರಲ್ಲಿ ನಾವು ರಬ್ ಮಾಡ್ಕೊಂಡು ವಾಶ್ ಮಾಡ್ಕೋಬೇಕು. ಬಿಸಿ ನೀರು ಬೇಡ. ಈ ರೀತಿ ನಾರ್ಮಲ್ ವಾಟರನ್ನು ತಗೊಂಡು ಕ್ಲೀನಾಗಿ ಈ ರೀತಿ ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಮಾಡ್ಕೊಂಡ ನಂತರ ನಮ್ಮ ಫೇಸ್ ನೋಡಿ ಯಾವ ರೀತಿ ಕ್ಲೀನಾಗಿ ಗ್ಲೋನೆಸ್ ಆ್ಯಂಡ್ ಬ್ರೈಟ್ನೆಸ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ಈ ರೀತಿ ನ್ಯಾಚುರಲಾಗಿ ಮನೆಯಲ್ಲಿ ನಾವು ಒಂದು ಬ್ಯೂಟಿ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ಕೋಬೋದು. ಟಿಪ್ ನಂಬರ್ 2, ನಾವು ದಿನನಿತ್ಯ ಯೂಸ್ ಮಾಡುವಂಥ ಹಾಟ್ ಬಾಕ್ಸು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾನೆ ಇರುತ್ತೆ. ಆ ಬ್ಯಾಡ್ ಸ್ಮೆಲ್ ಹೋಗ್ಬೇಕಂದ್ರೆ ನೈಟು ನಾವು ಮಲಗುವಂಥ ಮುಂಚೆ ಈ ರೀತಿ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ನ್ಯೂಸ್ ಪೇಪರನ್ನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಹಾಕಬೇಕು. ಆನಂತರ ಬಿಸಿ ನೀರು, ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಬಿಸಿ ಇದ್ದರೆ ಸಾಕು. ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು ಈ ರೀತಿ ಹಾಟ್ ಬಾಕ್ಸನ್ನು ಕ್ಲೋಸ್ ಮಾಡಬೇಕು. ಈ ರೀತಿ ನೈಟ್ ಪೂರ್ತಿ ನಾವು ಈ ರೀತಿ ಇಡೋದ್ರಿಂದ ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಎಲ್ಲ ಆ ಪೇಪರ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ.
ಟಿಪ್ ನಂಬರ್ 3, ನಾವು ನೈಲ್ ಪಾಲಿಷನ್ನು ಹಚ್ಕೊತಾ ಇರ್ತೀವಿ, ಎಲ್ಲಾದರೂ ಹೋಗಬೇಕು, ಆಗ ಅರ್ಜೆಂಟಾಗಿ ಬೇಗ ನಾವು ಅಪ್ಲೈ ಮಾಡ್ಕೊತಾ ಇರ್ತೀವಿ. ಅಂಥ ಟೈಮಲ್ಲಿ ಸ್ವಲ್ಪ ಕೆಳಗಡೆ ಬಿದ್ದೋಯ್ತು, ಆಗ ನಾವು ಏನು ಮಾಡಬೇಕಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಅದು ಏನು ಅಂದ್ರೆ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ನೈಲ್ ಪಾಲಿಷನ್ನು ಸ್ವಲ್ಪ ಕೆಳಗಡೆ ಹಾಕ್ತಿದ್ದೀನಿ ನೋಡಿ, ಈ ರೀತಿ ಹಾಕಿದ್ದೀನಲ್ಲ, ಇದನ್ನು ನಾನು ಯಾವ ರೀತಿ ರಬ್ ಮಾಡ್ತೀನಿ ಕ್ಲೀನಾಗಿ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ನೈಲ್ ಪಾಲಿಷ್ ಬಿದ್ದಿದ ತಕ್ಷಣ ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ಬೇಗ ನಾವು ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗೆ ಒರೆಸ್ಬಿಡಬೇಕು. ಈ ರೀತಿ ಒರೆಸೋದ್ರಿಂದ ನಮಗೆ ಆ ನೈಲ್ ಪಾಲಿಷ್ ಅನ್ನೋದು ಮಾರ್ಕ್ ಕೂಡ ಇರೋದಿಲ್ಲ, ಕ್ಲೀನಾಗಿ ನಮಗೆ ಆ ನೈಲ್ ಪಾಲಿಷ್ ಅನ್ನೋದು ಕ್ಲೀನ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಯಾವತ್ತಾದರೂ ನೈಲ್ ಪಾಲಿಷ್ ಹಾಕ್ಕೊಳ್ಳೋವಾಗ ಈ ರೀತಿ ಕೆಳಗಡೆ ಬಿದ್ದರೆ ಬಟ್ಟೆಯಿಂದ ಒರೆಸ್ದಿರ ಈ ರೀತಿ ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ಮತ್ತು ನಾವು ಒಂದು ಕ್ಲಾತ್ ತಗೊಂಡು ಕ್ಲೀನಾಗಿ ಒರೆಸ್ಬೇಕು. ಈ ರೀತಿ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಟಿಪ್ ನಂಬರ್ 4, ನಾವು ಚಪಾತಿ ಮಾಡುವಂಥ ಸ್ಟಿಕ್ಕನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದರಲ್ಲಿ ಡಸ್ಟ್ ಅನ್ನೋದು ಹಾಗೆ ಇರುತ್ತೆ ಮತ್ತು ಹಿಟ್ಟು ಅನ್ನೋದು ಹಾಗೆ ಮೆತ್ಕೊಂಡಿರುತ್ತೆ. ಆ ಹಿಟ್ಟೆಲ್ಲ ಕ್ಲೀನಾಗಿ ಹೋಗಬೇಕಂದ್ರೆ ನಾನು ತೋರಿಸುವ ಅಂತಹ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟವನ್ನು ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಚಪಾತಿ ಸ್ಟಿಕ್ಕನ್ನು ನಾನು ಇಲ್ಲಿ ಹೀಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹೀಟ್ ಮಾಡಿಕೊಂಡ್ರೆ ಅದರಲ್ಲಿ ಮೆತ್ಕೊಂಡಿರುವಂಥ ಚಪಾತಿ ಹಿಟ್ಟಾಗಿರ್ಬೋದು, ಡಸ್ಟ್ ಆಗಿರ್ಬೋದು ಕ್ಲೀನಾಗೆ ಹೋಗಿಬಿಡುತ್ತೆ. ಈ ರೀತಿ ಟ್ರೈ ಮಾಡಿ. ಇದು ತುಂಬಾ ನಮಗೆ ಯೂಸ್ಫುಲ್ ಆಗುತ್ತೆ. ಒಂದೊಂದು ಟೈಮಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದ್ರ ಹಿಟ್ಟು ಅನ್ನೋದು ಹಾಗೇ ಇರುತ್ತಲ್ವ, ಅಂಥ ಟೈಮಲ್ಲಿ ನಾವು ವಾರಕ್ಕೊಂದು ಸಾರಿ ಆದರೂ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ನಿಮಗೆ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಟಿಪ್ಸಲ್ಲಿ ಒಂದಾದರೂ ಯೂಸ್ಫುಲ್ ಆಗಿದೆ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 5, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಾಫಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ನನ್ನ ಫೇಸ್ ಮಟ್ಟಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ತೋರಿಸ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಮನೆಯಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ನಮಗೆ ಫೇಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಮ್ಮ ಫೇಸ್ ಕೂಡ ತುಂಬ ಗ್ಲೋಯಿಂಗ್ ಫೇಶಿಯಲ್ ಥರ ಕಾಣಿಸುತ್ತೆ. ನೀವು ಆಚೆ ಫೇಶಿಯಲ್ಸ್ಗೆ ಇವೆಲ್ಲ ಇಟ್ಟು ಹಣವನ್ನು ವೇಸ್ಟ್ ಮಾಡೋ ಬದಲು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಈ ರೀತಿ ಫೇಸ್ ಪ್ಯಾಕನ್ನು ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಫೇಸು ಗ್ಲೋ ಆಗುತ್ತೆ ಮತ್ತು ನಮ್ಮ ಮನಿ ಕೂಡ ಸೇವ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ನಾನು ಈ ಪ್ಯಾಕನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಪ್ಯಾಕನ್ನು ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗೆ ಅಪ್ಲೈ ಮಾಡ್ಕೊಂಡು ಈ ರೀತಿ ಮಸಾಜ್ ಮಾಡ್ತಾ ಈ ರೀತಿ ರಬ್ ಮಾಡ್ತಾ ನಾವು ಆ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಆ ಪ್ಯಾಕ್ ಅನ್ನೋದು ನಮ್ಮ ಫೇಸ್ ಒಳಗಡೆಗೆ ಹೋಗುತ್ತೆ ಮತ್ತು ನಮ್ಮ ಫೇಸ್ ಕೂಡ ತುಂಬ ಗ್ಲೋಯಿಂಗ್ ಆಗಿ ಆಗುತ್ತೆ, ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಕಾಫಿ ಪೌಡರ್, ಹಾಲು, ಅರಿಶಿನ ಪುಡಿಯಿಂದ ನಮ್ಮ ಫೇಸ್ ತುಂಬಾ ಗ್ಲೋ ಆಗಿ ನ್ಯಾಚುರಲ್ ಆಗಿ ನಮ್ಮ ಫೇಸ್ ಅನ್ನೋದು ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ನಮ್ಮ ಫೇಸ್ ಮೇಲೆ ಇರುವಂಥ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ ಕ್ಲೀನಾಗಿ ಹೋಗಿಬಿಡುತ್ತೆ. ಈ ಪ್ಯಾಕ್ಸನ್ನು ನಾವು ವಾರಕ್ಕೊಂದು ಸಾರಿ ಆದರೂ ನಾವು ಈ ರೀತಿ ಮನೆಯಲ್ಲಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಹೆಲ್ತಿಯಾಗಿರುತ್ತೆ. ಮತ್ತು ದಿನ ಒಂದೊಂದು ಗ್ಲಾಸು ಕ್ಯಾರೆಟ್, ಬೀಟ್ರೋಟ್ ಜ್ಯೂಸನ್ನು ಕುಡಿಯೋದ್ರಿಂದ ಕೂಡ ನಮ್ಮ ಫೇಸು ತುಂಬ ಗ್ಲೋಯಿಂಗಾಗಿ ಬರುತ್ತೆ. ಈ ರೀತಿ ಟ್ರೈ ಮಾಡಿ. ನೋಡಿದ್ರಲ್ಲ, ಈಗ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಫುಲ್ ಡ್ರೈ ಆಗಿಬಿಟ್ಟಿದೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ನಮಗೆ ಫುಲ್ ಡ್ರೈ ಆಗುತ್ತೆ. ಈಗ ನಾನು ಫೇಸನ್ನು ವಾಶ್ ಮಾಡ್ಕೊತೀನಿ. ಈ ರೀತಿ ಫೇಸ್ನ ವಾಶ್ ಮಾಡ್ಕೊಂಡ ನಂತರ ನಾನು ತೋರಿಸ್ತೀನಿ ನೋಡಿ ನಮ್ಮ ಫೇಸ್ ಯಾವ ರೀತಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗಾಗಿ ಕಾಣಿಸ್ತಿದೆ ಅಂತ. ನಾವು ಈ ರೀತಿ ನಿಧಾನಕ್ಕೆ ರಬ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ನಾವು ಫೇಸನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿದ ನಂತರ ನಾವು ಯಾವುದೇ ಒಂದು ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು ಹಚ್ಕೊಳ್ಬೇಕು. ಅಟ್ಲೀಸ್ಟ್ ನಾವು ಒಂದು 2 ಗಂಟೆ ಆದರೂ ನಾವು ಏನೇ ಕ್ರೀಮ್ಸು, ಸೋಪು ಹಾಕೊಂಡಿರ
ಇರೋದು ಒಳ್ಳೆಯದು. ಈ ರೀತಿ ಯೂಸ್ ಮಾಡಿ. ನೋಡಿದ್ರಲ್ಲ, ನಿಮಗೆ ಯಾವ ರೀತಿ ಈ ಟಿಪ್ಸು ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ. ಒಂದಾದರೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ಒಂದಾದರೂ ಯೂಸ್ ಆಗುತ್ತೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್